ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ನೋಡಿ ಆನಿಯನ್ ಪೀಲ್ ಈರುಳ್ಳಿ ಸಿಪ್ಪೆನಲ್ಲಿ ಹೇಗೆ ಪೌಡರ್ ಬೇಸ್ ಫರ್ಟಿಲೈಸರ್ ಮಾಡಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಆನಿಯನ್ ಸಿಪ್ಪೆಗಳು ಮತ್ತು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಕೆಲವೊಂದು ಎಗ್ಶೆಲ್ಗಳನ್ನು ಇಟ್ಕೊಂಡಿದ್ದೀನಿ. ಸೊ ಎಲ್ಲದನ್ನು ಮಿಕ್ಸ್ ಮಾಡಿನೂ ನಾವು ಪೌಡರ್ ಮಾಡ್ಕೊಳ್ಬಹುದು. ಇದನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಒಣಗಿಸ್ಬಿಟ್ಟು ಒಂದು 2-3 ಅವರ್ಸ್ ಬಿಸಿಲಿನಲ್ಲಿ ಒಣಗಿಸಿದ್ರೆ ಸಾಕು, ಡ್ರೈ ಆಗುತ್ತೆ. ಒಣಗಿಸ್ಬಿಟ್ಟು ನಾವು ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೋಬೇಕು. ನಾವು ಯಾವಾಗಲೂ ಲಿಕ್ವಿಡ್ ಫರ್ಟಿಲೈಸರ್ನೇ ಮಾಡ್ತಾ ಇರೋದಕ್ಕಾಗೋದಿಲ್ಲ. ಕೆಲವೊಂದು ಸರಿ ಅದರ ಸ್ಮೆಲ್ಲು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸೊ ಅದು ಇಷ್ಟ ಆಗದೇ ಇರೋರು ಈ ರೀತಿ ಪೌಡರ್ನ ಮಾಡಿಕೊಂಡು ಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಳ್ಬಹುದು. ಅದರಲ್ಲಿರೋ ಅಷ್ಟೇ ನ್ಯೂಟ್ರಿಯೆಂಟ್ಸ್ ಇದರಲ್ಲೂ ಸಹ ಇರುತ್ತೆ. ಈ ರೀತಿ ಪೌಡರ್ ಮಾಡಿಕೊಂಡು ನಾವು ಬನಾನಾ ಪೀಲ್ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿಕೊಂಡು ಸಹ ಗಿಡಗಳಿಗೆ ಕೊಟ್ಕೊಳ್ಬೋದು. ಆವಾಗ ಎಲ್ಲ ನ್ಯೂಟ್ರಿಷನ್ಸನ್ನು ಸಹ ಗಿಡಗಳಿಗೆ ಸಿಗುತ್ತೆ. ಈ ಆನಿಯನ್ ಪೀಲ್ ಫರ್ಟಿಲೈಸರಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಪ್ರತಿಯೊಂದು ಸಹ ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಹೇರಳವಾಗಿ ಗಿಡಕ್ಕೆ ಸಿಗೋದ್ರಿಂದ ಈ ರೀತಿ ನಾವು ಪೌಡರ್ ಮಾಡಿಟ್ಕೊಂಡು ಯೂಸ್ ಮಾಡಿದ್ರೆ ಬಹಳ ಗಿಡಗಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ, ಪೌಡರ್ ಮಾಡಿದ್ಮೇಲೆ ಈ ರೀತಿ ಬಂದಿದೆ. ಇದು ಫೈನ್ ಪೌಡರ್ ಆಗೋದಿಲ್ಲ, ಈ ಥರ ಸ್ವಲ್ಪ ಕೋರ್ಸ್ ಪೌಡರೇ ಆಗಿರುತ್ತೆ. ತೊಂದರೆ ಇಲ್ಲ. ಇದು ನೀರಿನಲ್ಲಿ ನಾವು ಮಣ್ಣಲ್ಲಿ ಮಿಕ್ಸ್ ಮಾಡಿದವಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋದರೆ ಒಂಥರ ಅಂಟಂಟಾಗಿಬಿಡುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗಿದೆ. ನೋಡಿ, ಅಷ್ಟು ಸಿಪ್ಪೆಗಳಿಂದ ಇಷ್ಟು ಪೌಡರ್ ಬಂದಿದೆ. ನಾವು ಯಾವ ವೆಜಿಟೇಬಲ್ಸ್ ಉಪಯೋಗಿಸ್ಲಿ, ಯಾವುದೊಂದು ಯೂಸ್ ಮಾಡುವಂತಹ ಪೌಡರ್ ಮಾಡೋಕ್ಕಾಗುವಂತಹ ಸಿಪ್ಪೆಗಳಿದ್ದರೆ ಅದರಲ್ಲಿ ಖಂಡಿತ ಯೂಸ್ ಮಾಡ್ಕೊಂಡು ನಾವು ಪೌಡರ್ ಮಾಡ್ಕೊಳ್ಬಹುದು. ಗಿಡಗಳಿಗೆ ಯಾವ ರೀತಿ ಪೌಡರ್ಗಳನ್ನ ಕೊಟ್ಟರೂ ಸಹ ಅದು ಹೆಲ್ಪ್ಫುಲ್ ಆಗುತ್ತೆ. ಬ್ಲೂಮಿಂಗ್ ಆಗೋದಕ್ಕೆ ಆಗಲಿ, ಇಲ್ಲ ಶೋ ಪ್ಲ್ಯಾಂಟ್ಸ್ಗಳು ಎಲೆಗಳು ದೊಡ್ಡದು ಬರೋದಕ್ಕೂ ಹೆಲ್ಪ್ ಆಗುತ್ತೆ ಇದು. ನೋಡಿ, ಈ ಥರ ಒಂದು ಕಂಟೈನರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಯಾವಾಗ ಬೇಕಂದರೆ ಆವಾಗ ನಾವು ಗಿಡಗಳಿಗೆ ಕೊಟ್ಕೊಳ್ಬಹುದು. ಸಾಕಷ್ಟು ಪೌಡರ್ ಬಂದಿದೆ, ಚೆನ್ನಾಗೂ ಇದೆ, ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ. ಬನ್ನಿ ಇದನ್ನು ಗಿಡಕ್ಕೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೋಡೋಣ. ನಾನಿವತ್ತು ರೋಸ್ ಪ್ಲ್ಯಾಂಟ್ಗಳಿಗೆ ಇದನ್ನು ಕೊಡ್ತಾ ಇದ್ದೀನಿ. ಹೀಗೆ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಪಾಟ್ ಸುತ್ತ 1-2 ಸ್ಪೂನಷ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಮತ್ತೆ ಮಣ್ಣನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ, ಮಣ್ಣು ಜೊತೆ ಮಿಕ್ಸ್ ಆಗೋದ್ರಿಂದ ಬೇಕಾದ ನ್ಯೂಟ್ರಿಯೆಂಟ್ಸ್ ಎಲ್ಲ ಗಿಡಕ್ಕೆ ಕರೆಕ್ಟಾಗಿ ಸಿಗುತ್ತೆ. ನಾವು ನೀರು ಹಾಕಿದವಾಗ್ಲೂ ಅದು ಆಚೆ ಹೋಗೋದಿಲ್ಲ. ಇದು ಒಂದು ರೋಸ್ ಪ್ಲ್ಯಾಂಟ್ ನೋಡಿ, ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಈ ಥರ ಯಾವುದೇ ಒಂದು ನಾವು ಪೌಡರ್ನ ನಾವು ಗಿಡಕ್ಕೆ ಫರ್ಟಿಲೈಸರ್ ಆಗಿ ಕೊಡೋವಾಗ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿಕೊಂಡೇ ಕೊಡಬೇಕು. ಆವಾಗ ಬೇರ್ಗಳಿಗೆ ನ್ಯೂಟ್ರಿಷನ್ಸ್ ಚೆನ್ನಾಗಿ ಸಿಗುತ್ತೆ. ಈ ಆನಿಯನ್ ಪೀಲ್ ಫರ್ಟಿಲೈಸರ್ಲಿ ಎಲ್ಲ ರೀತಿ ನ್ಯೂಟ್ರಿಯೆಂಟ್ಸು ಚೆನ್ನಾಗೇ ಇರುತ್ತೆ. ಸೊ ಎಲ್ಲ ಹೂ ಬಿಡೋ ಗಿಡಗಳಿಗೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ವಾಚ್ ಫುಲ್ ವಿಡಿಯೋ, ಡೋಂಟ್ ಸ್ಕಿಪ್ and comment in the comment box please. ಇಲ್ಲಿ ನೋಡಿ, ಎಷ್ಟೊಂದು ಅರ್ಥವಾಮ್ಗಳು ಆಗಿದೆ. ಎಲ್ಲಿ ಅರ್ಥವಾಮ್ ಇರುತ್ತೋ ಅಲ್ಲಿ ಖಂಡಿತ ಗಿಡಗಳು ಚೆನ್ನಾಗಿ ಬರುತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.